ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಡೇ ಬ್ಲಾಗು. ಮಾರ್ಚ್ 10th ಬಂದು ಇಟ್ಸ್ ಮೈ ಬರ್ತ್ಡೇ. ಸೊ ತುಂಬ ಸರಳವಾಗಿಯೇ ಸೆಲೆಬ್ರೇಷನ್ ಕೂಡ ಆಯಿತು. ಹಾಗೆಯೇ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ವ್ಲಾಗ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಹಾಗೆ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ನೀಡಿ ಅಂತ ಹೇಳ್ತಾ, ಮಂಡೇ ಬಂದು ನಾನು ಯಾವುದೇ ರೀತಿ ಮಾರ್ನಿಂಗಿಂದ ನನ್ನ ಡೈಲಿ ರೊಟೀನ್ ಏನಿದೆ ಅದು ಯಾವುದನ್ನು ಕೂಡ ನಾನು ತೋರಿಸಿರಲಿಲ್ಲ. ಹಾಗೆ ವ್ಲಾಗ್ನೂ ಕೂಡ ನಾನು ಸ್ಟಾರ್ಟ್ ಮಾಡಿರಲಿಲ್ಲ, ಸುಮ್ಮನೆ ಹಾಗೆ ಇದ್ದೆ. ಸೊ ಹಾಗಾಗಿ ತಮ್ಮ ಕೂಡ ಸರ್ಪ್ರೈಸಿಂಗಾಗಿ ಬಂದ ಅಂತ ಹೇಳ್ಬೋದು ಅವತ್ತಿನ ದಿನ. ಹಾಗೆಯೇ ನನಗೆ ಗೊತ್ತೇ ಇರಲಿಲ್ಲ, ಅಂದ್ಕೊಂಡಿರಲಿಲ್ಲ ಹಾಗೆ. ಆದರೆ ಹಿಂದಿನ ದಿನ ನೈಟೇ ನಾನು ಮಿಡ್ ನೈಟಲ್ಲೇ ನವೀನ ಕೂಡ ಹಾಗೆ ಸರ್ಪ್ರೈಸ್ ಕೊಟ್ಟು ಕೇಕ್ ಕಟ್ ಮಾಡಿಸಿದ್ರು. ಸೊ ಸದ್ಯಕ್ಕೆ ಮುಗೀತು, ಇಷ್ಟೇ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅಂದ್ಕೊಂಡೆ. ನನಗೆ ಈ ರೀತಿ ಸೆಲೆಬ್ರೇಷನ್ ಎಲ್ಲ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ತುಂಬ ಕಡಿಮೆ, ಹಾಗೆ ಅಷ್ಟು ಇಷ್ಟ ಆಗೋದಿಲ್ಲ ಕೂಡ. ನನ್ನ ಬ್ರದರ್ ಬಂದು ಮಂಡೇ ನೈಟು ಸುಮಾರು ಒಂದು 8:30 ಆಗಿತ್ತು ಅಂತ ಅಂದ್ಕೊತೀನಿ. ಒಂದು ಫೋನ್ ಕಾಲ್ ಮಾಡ್ದೆ. ಸೊ ಏನೋ ಪಾರ್ಸಲ್ ಬಂದಿದೆ, ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು, ನಾನು ಏನು ಬಂದಿದೆ ಅಂತ ಲಿಫ್ಟ್ ಹತ್ರ ಹೋಗೋಣ ನೋಡೋಣ ಅಂತ ಹೋದೆ. ಸಡನ್ನಾಗೆ ಕೇಕ್ ತೊಗೊಬಂದು ಎಂಟ್ರಿ ಕೊಟ್ಟ ಮುಂದೆ. ಖುಷಿ ಆಯಿತು ನನಗೆ. ಹಾಗೆ ಒಂದು ಬೇಜಾರು ಕೂಡ ಇತ್ತು ಅವತ್ತಿನ ದಿನ. ಒಂದು ಫೋನು ಕೂಡ ಅವ್ನು ಮಾಡಿ ನನಗೆ ವಿಶ್ ಮಾಡಿರಲಿಲ್ಲ. ಆ ಬೇಜಾರಲ್ಲೇ ಸ್ವಲ್ಪ ಅನ್ನಿಸ್ತಾ ಇತ್ತು, ಬೇಜಾರಿತ್ತು. ಹಾಗೆ ಆ ಬೇಜಾರೆಲ್ಲ ಹೋಯ್ತು ಅಂತ ಹೇಳ್ಬೋದು. ಅವ್ನು ಬಂದಮೇಲೆ ಇಂಥ ಸರ್ಪ್ರೈಸ್ ಕೊಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಬ್ರೋ ಅಂತ ಹೇಳ್ತಾ, ಹಾಗೆಯೇ ಇನ್ನು ಸ್ವಲ್ಪ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸಿಂಪಲಾಗೇ ನಾನು ಕೂಡ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಬರ್ತ್ಡೇಗೆ ಅಂತಲೇ ನಾನೇನು ಹೊಸ ಡ್ರೆಸ್ಸನ್ನು ತೊಗೊಂಡಿರಲಿಲ್ಲ. ಸೊ ಆಲ್ರೆಡಿ ನನ್ನ ಹತ್ರ ಒಂದು ಹೊಸ ಡ್ರೆಸ್ ಇತ್ತು, ಅದನ್ನೇ ಕೂಡ ವೇರ್ ಮಾಡಿದ್ದೀನಿ. ಇನ್ನು ನಾವು ಸ್ವಲ್ಪ ಹರಟೆ ಹೊಡೆದಿದ್ದಾಯಿತು. ಹಾಗೆ ಇನ್ನು ಟೈಮ್ ಆಗ್ತಿದೆ, ಕೇಕ್ ಕಟ್ ಮಾಡೇ ಬಿಡೋಣ ಅಂತ ಕೂಡ ಎತ್ಕೊಂಡೆ. ಹಾಗೆ ಬಾಕ್ಸ್ ಓಪನ್ ಮಾಡಿ ನೇಮ್ ಏನು ಬರ್ಸಿದ್ದಾನೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಅಕ್ಕ ಅಂತ ಬರ್ಸಿದ್ದ. ಖುಷಿ ಆಗ್ತಾಯಿತ್ತು, ಈ ರೀತಿ ಅಪರೂಪ ಅವ್ನು ಕರೆಯೋದು ನನ್ನ. ಇನ್ನು ಅಡುಗೆನೂ ಕೂಡ ನಾನೇನು ತುಂಬ ಏನು ಮಾಡಿರಲಿಲ್ಲ, ತುಂಬ ಸಿಂಪಲಾಗೇ ಮಾಡಿದ್ದೆ. ಏಕೆಂದರೆ ನನಗೆ ಇವನು ಬರೋದು ಯಾವುದೇ ರೀತಿ ಒಂದು ಚೂರು ನನಗೆ ಸುಳಿವಿರಲಿಲ್ಲ. ಹಾಗಾಗಿ ಅಡುಗೆನೂ ಕೂಡ ಅನ್ನ ಸಾಂಬಾರು ಮತ್ತು ಮಾಡಿದೆ. ಸೊ ಹಾಗಾಗಿ ಇವನು ಬಂದಮೇಲೆ ಸ್ವಲ್ಪ ಬೇಬಿ ಕಾರ್ನ್ ಬಜ್ಜಿನೂ ಮಾಡಿಕೊಂಡು ಊಟನೆಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇನ್ನು ಕೇಕ್ ಕಟ್ ಮಾಡೋದಕ್ಕೆ ನವೀನ ಕೂಡ ಸ್ವಲ್ಪ ಬರೋದು ಲೇಟ್ ಆಯಿತು. ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. Somebody told me not to hope to find the woman of my kind. I don't give a damn you're talking to a man who's tired of being blind. We don't deserve to live in cages till the last breath of life. All I know right now is that she came like thunder in the sky. I'm freaking out every night. Give me your love and you'll always remember. Give me your love and you'll never surrender. Give me your love, give me your love, give me your love. 'Cause you're blowing up my mind. When no longer denying. Give me your love, we just learn it by trying. Give me your love, give me your love, give me your love. Maybe I seem a little crazy for trying to keep an open mind, but I know the reason. ಇನ್ನು ಇದು ಬಂದು ಮಂಗಳವಾರ ಮಾರ್ನಿಂಗು. ಸೊ ಹುಡುಗರು ಲೇಟಾಗಿ ಮಲಗಿದ್ರಲ್ಲ ಎಲ್ಲರೂ ನೈಟು, ಹಾಗಾಗಿ ಹೇಳೋದು ಕೂಡ ತಡ ಆಯಿತು. ಹಾಗೆಯೇ ಅವರನ್ನು ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಸ್ವಲ್ಪ ಚಪಾತಿನೆಲ್ಲ ಮಾಡಿದ್ದೆ, ಅದನ್ನೆಲ್ಲ ನಾನು ಯಾವುದೇ ರೆಸಿಪಿನೂ ಕೂಡ ನಾನು ಶೂಟ್ ಮಾಡ್ಕೊಂಡಿಲ್ಲ. ಅವರನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿದಾದ್ಮೇಲೆ ಹೇಗಿದ್ರು ಬ್ರೋ ಇದಾನಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಚಿಕನ್ ಮಾಡೋಣ, ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಬೇಗನೆ ಟಿಫನ್ ಎಲ್ಲ ಮುಗಿದಿದ್ದು ಹಿಂದೆನೇ ನಾನು ಚಿಕನ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಗ್ರೀನ್ ಚಿಕನ್ ಮತ್ತು ಸ್ವಲ್ಪ ರೈಸ್ ಕೂಡ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗೇ ಮಾಡಿಕೊಂಡೆ.
ಇದನ್ನು ಕೂಡ ನಾನು ಯಾವುದನ್ನು ಕೂಡ ಅಡುಗೆದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಸೊ ಟೈಮ್ ಆಗಿತ್ತಲ್ಲ ಹೊರಡ್ತಾನೆ ಅಂತ ಹೇಳಿಬಿಟ್ಟು ತುಂಬ ಅರ್ಜೆಂಟಲ್ಲೇ ಎಲ್ಲ ಕೂಡ ಮಾಡಾಯಿತು. ಹಾಗೆಯೇ ಮಧ್ಯಾಹ್ನದ ಊಟನೂ ಕೂಡ ಮಾಡ್ಕೊಂಡ್ವಿ. ಬಿಸಿ ಬಿಸಿ ರೈಸ್ ಮತ್ತು ಗ್ರೀನ್ ಚಿಕನ್ ಕುರ್ಮಾ ಅಥವಾ ಗ್ರೇವಿ ಏನು ಬೇಕಿದ್ರೂ ಹೇಳ್ಬೋದು. ಸೊ ತುಂಬ ಸಖತ್ತಾಗಿ ಬಂದಿತ್ತು ಚಿಕನ್ ಅಂತೂ. ಸೊ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಕೂತಿದ್ವಿ. ಮತ್ತು ಇದ್ರ ಜೊತೆ ಒಂದು ರಿಪೇರಿ ಕೂಡ ನಡೀತಾ ಇದೆ. ಏನು ರಿಪೇರಿಯಪ್ಪ ಅಂತ ಹೇಳಿದ್ರೆ ಟ್ರೈಪೋಡ್ ರಿಪೇರಿ. ಸೊ ನಮ್ಮ ಮೋಕ್ಷಿ ಏನಿದ್ದಾನೆ ಅದು ಫುಲ್ ಎಡ್ಜ್ ಏನಿದೆ ಮೊಬೈಲ್ ಫಿಕ್ಸ್ ಮಾಡೋ ಎಡ್ಜನ್ನೇ ಕಟ್ ಮಾಡಿಬಿಟ್ಟಿದ್ದಾನೆ. ಯಾವಾಗಲೂ ತೆಗಿಯೋಕ್ಕೆ ಹೋಗಿ ಅನಿಸುತ್ತೆ ತೆಗೆದುಬಿಟ್ಟಿದ್ದಾನೆ, ಅದು ಕಟ್ ಆಗಿಬಿಟ್ಟಿದೆ ಆಟೋಮೆಟಿಕ್ಕಾಗಿ. ಅದನ್ನು ಫಿಕ್ಸ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ನನ್ನ ಕೈಲಿ. ನೋಡಿ ಸಾಕಾಗಿ ಟ್ರೈ ಮಾಡಿ ಹಾಗೆಯೇ ಇಟ್ಬಿಟ್ಟಿದೆ ಒಂದು ಸೈಡಲ್ಲಿ. ಇನ್ನು ಇವನಿಗೆ ಕೊಡೋಣ, ಸ್ವಲ್ಪ ನೋಡ್ತಾನೇನೋ, ಏನಾದರೂ ಚೆಕ್ ಮಾಡಿ ಹೇಳ್ತಾನೇನೋ, ಅಥವಾ ಅದ್ರ ಸೆಪ್ರೇಟ್ ಪಾರ್ಟ್ಸ್ ಏನಿದೆ ಅದು ಕೂಡ ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೆ, ಸಿಕ್ಕಿರಲಿಲ್ಲ ನನಗೆ. ಹಾಗಾಗಿ ಅವನು ಕೂಡ ಏನೋ ಒಂದು ಫೋಟೋ ಏನೋ ತೊಗೊಂಡು ಹೋಗಿದ್ದಾನೆ. ನೋಡೋಣ, ಟ್ರೈ ಮಾಡ್ತೀನಿ, ಆದರೆ ತಂದು ಕೊಡ್ತೀನಿ ಸೇರಿಸಿ ಅಂತ ಹೇಳ್ದ. ಹೊಸದು ಒಂದು 2 ಸಲ ಅಂತ ಅಂದ್ಕೊತೀನಿ ಅಷ್ಟೇ ನಾನು ಯೂಸ್ ಮಾಡಿದ್ದು ಗೈಸ್. ಹಾಗಾಗಿ ಬೇಜಾರಾಗ್ತಿದೆ, ಮತ್ತು ಹೊಸದಕ್ಕೆ ಬಂಡವಾಳ ಹಾಕಬೇಕು ತೊಗೋಬೇಕು ಅಂತ ಹೇಳಿ ಈ ವಿಡಿಯೋ ಮಾಡೋದಕ್ಕೂ ಕೂಡ ಇವಾಗಂತೂ ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅದ್ರ ಕತೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಹಾಗೆಯೇ ಇದು ಬಂದು ಈವ್ನಿಂಗ್ ರಿಶು ಮತ್ತು ಮೋಕ್ಷಿಗೆ ಇನ್ನೊಂದು 2-3 ಡೇಸಲ್ಲೆಲ್ಲ ಎಕ್ಸಾಮು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಪ್ರಾಜೆಕ್ಟ್ ವರ್ಕೆ ಸ್ವಲ್ಪ ಕ್ರಾಫ್ಟ್ ವರ್ಕ್ ಎಲ್ಲ ಕೊಟ್ಟಿದ್ದರು. ಸುಮಾರು 1 ಮಂತ್ ಮೇಲೆ ಆಯಿತು ಕೊಟ್ಟು. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕೂ ಕೂಡ ಆಗಲಿಲ್ಲ. ಆಲ್ರೆಡಿ ನಾನು 1-2 ಪ್ರಾಜೆಕ್ಟು ಮಾಡಿಟ್ಟಿದ್ದೀನಿ. ಹಾಗೆ ಇವಾಗ ಫ್ರೀ ಇದನ್ನೆಲ್ಲ, ಸಂಜೆ ಕೂಡ ಅಡುಗೆ ಏನು ಮಾಡೋಂಗಿರಲಿಲ್ಲ, ಸ್ವಲ್ಪ ಚಿಕನ್ನೇ ಉಳ್ಕೊಂಡಿತ್ತು. ಹಾಗಾಗಿ ಮಾಡೋಣ ಕೂತ್ಕೊಂಡಿದ್ದನ್ನಾದ್ರೂ ಈ ಕೆಲಸನಾದರೂ ಮುಗಿಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಹಾಗೆ ರಿಶು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ತುಂಬ ನಿಜ ಮುಂಚೆ ಹೇಳ್ದಂಗೆ ನಾನು ನನ್ನ ಪ್ರಾಜೆಕ್ಟ್ಗೂ ನನ್ನ ಕೆಲಸಗಳಿಗೂ ನಾನು ಇಷ್ಟು ತಲೆ ಕೆಡಿಸ್ಕೊಂಡ ಇರಲಿಲ್ಲ. ಆದರೆ ಇವಾಗಂತೂ ನಿಜ ಮಾಡಲೇಬೇಕು, ತಲೆ ಕೆಡಿಸ್ಕೊಳ್ಳೇಬೇಕು. ಸುಮಾರು ಒಂದು 6-6:30ಗೆ ಕೂತ್ಕೊಂಡಿದ್ದಂತು ನಾವು. ಒಂದು 9 ತನಕ ಮೇಲೆ ಎದ್ದೇಳ್ದಂಗೆ ಕೂತಿದೆ. ಕಾಲಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಡ್ತು ಒಂದೇ ಕಡೆ ಕೂತ್ಕೊಂಡಿದ್ದರಿಂದ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಮಕ್ಕಳು ಮಾಡೋದಿದ್ರೆ ಸೊ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಅವರಿಗಾಗಲ್ಲ ಅಂದಾಗ ಕೂತ್ಕೊಂಡು ನಾವೇ ಕೂಡ ಮಾಡಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ಪುಟ್ಟ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.